ಯಾವ ಸಾಧಕನು ಅವಯವಗಳಿಂದ ಕಿರಣ ಸಮೂಹದಿಂದ ಉತ್ಪನ್ನವಾದ ಅಮೃತ ರಸವನ್ನು ಚಂದ್ರಕಾಂತ ಮಣಿಯಿಂದ ನಿರ್ಮಿತವಾದ ಮೂರ್ತಿಯೋ ಎಂಬಂತಿರುವ ನಿನ್ನನ್ನು ಹೃದಯದಲ್ಲಿ ಚಿಂತಿಸುತ್ತಾನೋ ಅಂತಹ ಸಾಧಕನು ಪಕ್ಷಿಗಳ ರಾಜನಾದ ಗರುಡನಂತೆ ಅವಲೋಕನ ಮಾತ್ರದಿಂದ ಸರ್ಪಗಳ ಸೊಕ್ಕನ್ನು ಶಾಂತಗೊಳಿಸುತ್ತಾನೆ ಮತ್ತು ಅಮೃತವಾಹಿನಿ ನಾಡಿರೂಪದ ದೃಷ್ಟಿಯಿಂದ ಜ್ವರ ಪೀಡಿತರಾದವರನ್ನು ಸುಖಪಡಿಸುತ್ತಾನೆ. ಕಿರಂತೀಂ ಅಂಗೇಭ್ಯಃ ಕಿರಣನಿ ಕುರುಂಬಾಂ ಋತರಸಂ ಋತಿತ್ವಾ ಮಾಧತ್ತೇ ಹಿಮಕರಶಿಲಾ ಮೂರ್ತಿಂ ಇವ ಯಃ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ ಜ್ವರಪ್ಲುಷ್ಟಾ ದೃಷ್ಟ್ಯಾ ಸುಖಯತಿ ಸುಧಾ ಧಾ